ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಹೊಸ ಅಡುಗೆ ಮಾಡ್ತಾಯಿದ್ದೀನಿ. ಅದ್ಯಾವುದು ಅಂದರೆ ಚಿಕನ್ ದೊನ್ನೆ ಬಿರಿಯಾನಿ. ಇದಂತೂ ಮನೇಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ದೊನ್ನೆ ಒಂದು ಮನೇಲಿ ಸಿಗೋಲ್ಲ ಅನ್ನೋದು ಬಿಟ್ಟರೆ ಈಸಿಯಾಗಿ ದೊನ್ನೆಯಲ್ಲಿ ಯಾವ ಥರ ನಮಗೆ ಬಿರಿಯಾನಿ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತೋ ಅದೇ ಥರ ಮನೇಲಿ ಮಾಡ್ಕೋಬೋದು. ಇನ್ನೇ ನಿಮ್ಮ ಮನೇಲಿ ದೊನ್ನೆ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಲಾಸ್ಟಿಗೆ ಮಾಡಾದ್ಮೇಲೆ ಅದಕ್ಕೆ ಹಾಕಿದ್ರೆ ಆಯ್ತು ಅಷ್ಟೇ. ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಣ್ಣಕ್ಕೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕೋದ್ರಿಂದ ಏನು ತುಂಬ ಸಣ್ಣಕ್ಕೆಲ್ಲ ಕಟ್ ಮಾಡೋದು ಬೇಡ. ಈಗ ಕೊತ್ತಂಬರಿ ಮತ್ತು ಪುದೀನ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಾನು ಎರಡನ್ನೂ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕೆಲವೊಬ್ಬರಿಗೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಇದ್ದರೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಸ್ಪೈಸಸ್ಸು ಚಕ್ಕೆ ಲವಂಗ ಅದನ್ನೆಲ್ಲ ಏನೇನು ಸ್ಪೈಸಸ್ ಇರುತ್ತೋ ಅದೆಲ್ಲ ಹಾಕಬೇಕು. ಸೊ ನಾನು ಅದನ್ನೇ ಒಂದೊಂದೇ ಹಾಕ್ತಿದ್ದೀನಿ. ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಬೇಕು. ಸ್ವಲ್ಪ ಸ್ಪೈಸಿ ಆದರೆ ಚೆನ್ನಾಗಿರುತ್ತೆ. ಖಾರ ಆಗಿದ್ದರೆ ದೊನ್ನೆ ಬಿರಿಯಾನಿ ಅಂತೂ ಸಖತ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ನ ಜಾಸ್ತಿ ಹಾಕ್ಕೊಳ್ತೀನಿ. ಆಮೇಲೆ ನಾನು ಇದಕ್ಕೆ ಹಸಿಮೆಣಸನ್ನು ಹಾಕಿಲ್ಲ. ನೀವು ಬೇಕಿದ್ರೆ ಹಸಿಮೆಣಸು ಹಾಕೋಬೋದು. ನಾನು ಹಸಿಮೆಣಸು ಬದಲು ಬರೀ ಪೆಪ್ಪರ್ ಅಷ್ಟೇ ಹಾಕಿದ್ದೀನಿ. ನೀವು ಹಸಿಮೆಣಸು ಹಾಕೋಕ್ಕಿಂತ ಬರೀ ಪೆಪ್ಪರ್ ಹಾಕಿದ್ರೆ ಅದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಉಳಿದಿರೋದು ಇದು ಜಾಪತ್ರೆ ಹೂವು ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು ಅಂತ ಹೇಳ್ತಾರೆ ಅದು, ಆಮೇಲೆ ಲವಂಗ. ಅಂದರೆ ನಾವು ಬಿರಿಯಾನಿಗೆಲ್ಲ ಏನೇನು ಹಾಕ್ತೀವೋ ಅದನ್ನೆಲ್ಲ ನಾನು ಇಲ್ಲಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಮನೇಲೇ ಎಲ್ಲ ಸ್ಪೈಸಸ್ಸು ಹಾಕಿಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ಯಾವುದೇ ಪೌಡ್ರನ್ನೆಲ್ಲ ತಂದು ಹಾಕ್ತಿಲ್ಲ ನಾನು. ಎಲ್ಲದನ್ನು ಮನೇಲಿ ಏನೇನು ಸ್ಪೈಸಸ್ ಇರುತ್ತೋ ಅದನ್ನಷ್ಟೂ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ್ರೇ ಚೆನ್ನಾಗಾಗೋದು ಬಿರಿಯಾನಿ. ಇಲ್ಲಾಂದರೆ ನೀವು ಗರಂ ಮಸಾಲ ಪೌಡ್ರು ಹಾಕಬೇಕಾಗತ್ತೆ. ಅದ್ರ ಬದಲು ಇದನ್ನು ಹಾಕ್ತಿದ್ದೀನಿ. ಚಕ್ಕೆ ಇರಲಿಲ್ಲ, ಅದ್ರ ಪೌಡ್ರ್ ಇತ್ತು, ಅದು ಹಾಕಿದ್ದೀನಿ. ಮತ್ತು ಜೀರಿಗೆ ಮತ್ತು ಸೋಂಪು ಅದನ್ನು ಹಾಕಿದ್ದೀನಿ. ಎಲ್ಲ ಸ್ಪೈಸಸ್ಸು ನಮ್ಗೆ ಏನೇನಿರುತ್ತೋ ಮನೇಲಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಸಿಮೆಣಸೊಂದು ಹಾಕಿಲ್ಲ, ನೀವು ಬೇಕಿದ್ದರೆ ಹಾಕ್ಕೋಬಹುದು. ಇವಾಗ ಒಂದು 1/2 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಫಸ್ಟಿಗೆ ಹಾಕ್ಕೋಬೇಕು. ಚಿಕನ್ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ. ಮತ್ತು ಅರಿಶಿನ ಪುಡಿ, ಗಟ್ಟಿ ಮೊಸರಿದ್ದರೆ ಹಾಕ್ಕೊಳ್ಳಿ, ತೆಳ್ಳಗಿರೋ ಮೊಸರು ಬೇಡ. ಯಾಕಂದರೆ ಫುಲ್ಲು ನೀರಾಗಿಬಿಡುತ್ತೆ, ಆಮೇಲೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ರೈಸ್ ಮಾಡ್ತಾ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಮೊಸರನ್ನೇ ಹಾಕ್ಕೊಳ್ಳಿ. ಗಟ್ಟಿ ಮೊಸರು ಹಾಕಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಈ ಮಸಾಲೆಗೆ ನೀರು ಹಾಕಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಅದೇ ಏನೇನಿದೆಯೋ ಅದನ್ನೆಲ್ಲ ಹಾಕಿಬಿಟ್ಟು ನಾವೀಗ ಮಿಕ್ಸಿ ಮಾಡ್ಕೊಂಡಿದ್ದು ಮೊಸರು, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಇದು ನೀವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಚಿಕನ್ನು. ಸೊ ನೀವು ಜಾಸ್ತಿ ಮ್ಯಾರಿನೇಟ್ ಮಾಡಬೇಕು. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ತುಪ್ಪ ಮತ್ತು ಸ್ವಲ್ಪ ಆಯಿಲು ಮತ್ತು ಅದೇ ನಾನು ಸ್ಪೈಸಸ್ ಏನೇನು ಹಾಕಿದ್ನೋ ಅದೇ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕಿದ್ದೀನಿ. ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ. ನಾವು ದಮ್ ಬಿರಿಯಾನಿ ಮಾಡೋದಿದ್ರೆ ಈರುಳ್ಳಿನ ಎಕ್ಸ್ಟ್ರಾ ಫ್ರೈ ಮಾಡ್ಕೊಳ್ತೀವಿ. ಇದಕ್ಕೆ ಈರುಳ್ಳಿ ಎಲ್ಲ ಎಕ್ಸ್ಟ್ರಾ ಫ್ರೈ ಮಾಡೋದು ಬೇಡ, ಜಸ್ಟ್ ಕುಕ್ಕರಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ದಮ್ ಬಿರಿಯಾನಿ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಅದನ್ನು ಹೋಗಿ ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಟೊಮೆಟೊ ಮತ್ತು ದಮ್ ಬಿರಿಯಾನಿಗೆ ನಾವು ಟೊಮೆಟೊ ಹಾಕೋದಿಲ್ಲ, ಬಟ್ ಈ ಬಿರಿಯಾನಿಗೆ ಟೊಮೆಟೊ ಹಾಕಿದ್ರೆ ತುಂಬ ಟೇಸ್ಟಿಯಾಗುತ್ತೆ. ಸೊ ನಾನು ಟೊಮೆಟೊ ಹಾಕಿದ್ದೀನಿ. ಒಂದು ಸಣ್ಣ ಟೊಮೆಟೊ ಹಾಕಿದ್ದೀನಿ, ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಮತ್ತು ಟೊಮೆಟೊ ಬಾತ್ ಥರ ಆಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಅದಕ್ಕೋಸ್ಕರ ಒಂದು ಸಣ್ಣ ಟೊಮೆಟೊ ಹಾಕಿದ್ದೀನಿ. ಅದು ತಿಂತ ಸ್ವೀಟ್ನೆಸ್ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಒಂದು ಸಣ್ಣ ಟೊಮೆಟೊ ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅಲ್ವಾ ಚಿಕನ್ನು, ಅದನ್ನು ಹಾಕ್ತಾಯಿದ್ದೀನಿ. ಚಿಕನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಹಸಿ ಫ್ಲೇವರ್ ಇರುತ್ತಲ್ವ, ಅದಕ್ಕೋಸ್ಕರ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಎಲ್ಲ ಫ್ರೈ ಮಾಡೋದು ಬೇಡ. ಮತ್ತೇನಾದರೂ ಸ್ವಲ್ಪ ನೀರಿದ್ದರೆ ಅದು ಡ್ರೈ ಆಗುತ್ತೆ, ಅದಕ್ಕೋಸ್ಕರ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಇಲ್ಲಾಂದರೆ ರೈಸು ಫುಲ್ಲು ಗಂಜಿ ಆಗಿಬಿಡುತ್ತೆ. ನೀರು ಜಾಸ್ತಿ ಇದ್ದರೆ ನಾವು ಅದು ಅಳತೆ ಎಷ್ಟಿರುತ್ತೋ ಅಷ್ಟೇ ನೀರು ಹಾಕ್ಕೋಬೇಕಾಗತ್ತೆ. ಸೊ ನಾನು ನೀರು ಇವಾಗ 1 ಕಪ್ ಅಷ್ಟು ರೈಸ್ ತೊಗೊಳ್ತಿದ್ರೆ 2 ಕಪ್ಪು. ನಾರ್ಮಲಾಗಿ ನಾವು ರೈಸ್ ಹೇಗೆ ಮಾಡ್ತೀವೋ ಅದೇ ಥರ ನಾನು ನಾರ್ಮಲ್ ರೈಸೇ ತೊಗೊಂಡಿದ್ದೆ, ಊಟ ಮಾಡೋ ರೈಸು. ಬಾಸುಮತಿ ರೈಸ್ ಆದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೋಬೇಕು. ನಾನು ಇಲ್ಲಿ ಸೋನು ಮಸೂರಿ ರೈಸ್ ತೊಗೊಂಡಿರೋದ್ರಿಂದ ಎಷ್ಟು ಬೇಕು ಅಷ್ಟೇ. ನಾವು ನಾರ್ಮಲ್ ಅನ್ನಕ್ಕೆ ಇಡ್ತಾ ಕುಕ್ಕರಲ್ಲಿ ಎಷ್ಟು ನೀರು ಹಾಕ್ತೀವೋ ಅಷ್ಟೇ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಅದು ಕುದ್ದಾದಮೇಲೆ ರೈಸ್ ಹಾಕ್ಕೊಬೇಕು. ನಾನಿಲ್ಲಿ ರೈಸ್ ಹಾಕೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಇದು ಒಂದು 6 months ಆಯ್ತು ಈ ವಿಡಿಯೋ ಮಾಡಿ, ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅದು ಸ್ಕಿಪ್ ಆಗಿಬಿಟ್ಟಿದೆ. ಸೊ ನಾನು ರೈಸ್ ಹಾಕಿಬಿಟ್ಟು ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಷಲ್ ಹೊಡಿಸ್ತೀನಿ. ನೀವು ಎಷ್ಟು ಹಾಕಿಸ್ತೀರೋ ಅಷ್ಟು ಹಾಕಿಸ್ಬೋದು. ನಾರ್ಮಲ್ ರೈಸಿಗೆಲ್ಲ ಎಷ್ಟು ವಿಷಲ್ ಹಾಕಿಸ್ತೀರೋ ಅಷ್ಟು ಹಾಕ್ಬೋದು. ನಾನು ಇಲ್ಲಿ ಒಂದು 2 ಹಾಕ್ಸಿದ್ದೀನಿ. 2 ಹಾಕ್ಸಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಬೇಕಿದ್ರೆ ನೀವು ಸರ್ವ್ ಮಾಡ್ತಾ ತುಪ್ಪ ಬೇಕಾದರೂ ಹಾಕೋಬೋದು, ತುಂಬಾ ಟೇಸ್ಟಿಯಾಗುತ್ತೆ. ಸೇಮ್ ನಾವು ರೆಸ್ಟೋರೆಂಟ್
ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ ದೊನ್ನೆ ಬಿರಿಯಾನಿ ಅದೇ ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮನೇಲೆ ಹೈಜಿನಿಕ್ ಆಗಿ ಯಾವುದೇ ಟೇಸ್ಟಿಂಗ್ ಪೌಡ್ರು ಗರಂ ಮಸಾಲ ಏನೂ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಸ್ಪೈಸಸ್ ಮನೇಲಿ ಏನೇನು ಗರಂ ಮಸಾಲ ಐಟಮ್ಸ್ ಇರುತ್ತೋ ಅದನ್ನೆಲ್ಲ ಹಾಕಿಬಿಟ್ಟು ಮಾಡಿದ್ದೀನಿ. ನೋಡಿ ಇವಾಗ ರೆಡಿ ಆಗಿದೆ. ನಾನು ನೀರು ಎಷ್ಟು ಬೇಕೋ ಅಷ್ಟೇ ಹಾಕಿದೆ, ಅದಕ್ಕೆ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ. ಇಲ್ಲಾಂದರೆ ಫುಲ್ ಮುದ್ದೆ ಆಗಿಬಿಡುತ್ತೆ. ಸೊ ನೀರನ್ನ ಮಾತ್ರ ನೋಡಿಕೊಂಡೇ ಹಾಕಬೇಕು, ಜಾಸ್ತಿನೂ ಹಾಕೋಕ್ಕೆ ಹೋಗಬಾರ್ದು, ಕಮ್ಮಿನೂ ಹಾಕೋಕ್ಕೆ ಹೋಗಬಾರ್ದು. ಇದಿವಾಗ ರೆಡಿ ಆಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಥರ ಬಿರಿಯಾನಿ ತಿಂದು ಬೋರ್ ಆಗಿದ್ದರೆ ನೀವು ಈ ಥರ ಬಿರಿಯಾನಿನೂ ಮಾಡ್ಕೋಬೋದು. ನಾನು ಕುಕ್ಕರ್ ಬಿರಿಯಾನಿನೂ ಅಪ್ಲೋಡ್ ಮಾಡಿದ್ದೀನಿ ಮತ್ತು ದಮ್ ಬಿರಿಯಾನಿನೂ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಈ ಬಿರಿಯಾನಿನೂ ದೊನ್ನೆ ಬಿರಿಯಾನಿನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ದಿಗೂ ಒಳ್ಳೆಯದು. ಈ ಥರ ಯಾವತ್ತೋ ಒಂದಿನ ಮಾಡ್ಕೊಂಡು ತಿಂದರೆ ಏನು ಹೆಲ್ತ್ ಎಲ್ಲ ಹಾಳಾಗಲ್ಲ, ತುಂಬಾ ಚೆನ್ನಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.